ಹಲೋ ಎವ್ರಿವನ್. ಇವತ್ತಿನ ಚಾಪ್ಟರ್ ಬಂದ್ಬಿಟ್ಟು ಲಿಥೋಸ್ಪಿಯರ್. ಈ ಲಿಥೋಸ್ಪಿಯರ್ ಚಾಪ್ಟ್ರಲ್ಲಿ ವಾಟ್ ಯು ಆರ್ ಗೋಯಿಂಗ್ ಟು ಲರ್ನ್, ಏನೇನು ಕಲಿತೀರಾ, ಮೀನಿಂಗ್ ಆಫ್ ಲಿಥೋಸ್ಪಿಯರ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್, ಸ್ಟ್ರಕ್ಚರ್ ಆಫ್ ಅರ್ತ್ ಬಗ್ಗೆ ಕಲಿತೀರಾ ಆ್ಯಂಡ್ ಇಟ್ಸ್ ಕಾಂಪೋಸಿಷನ್, ಸ್ಟ್ರಕ್ಚರ್ ಆಫ್ ರಾಕ್ಸ್, ಫೋರ್ಸಸ್, ವಾಲ್ಕೆನೋಸ್, ಅರ್ಥಕ್ವೇಕ್ಸ್, etc. and their effects on life on the earth. The external force like temperature, wind, rain, rivers. The meaning of underground water and its importance. ಇವೆಲ್ಲದರ ಬಗ್ಗೆ ತಿಳಿತೀರಾ. You will get to know. First, let's get into the topic meaning and its importance. First ನಾವು ಯಾವುದನ್ನು ಕಲಿತೀವಿ? Meaning and its importance. The outermost solid layer of earth is known as lithosphere. ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್ ನೋಡ್ರಿ, ದಟ್ ಪಿಕ್ಚರ್ ಶೋಸ್ ಅಬೌಟ್ ಲಿಥೋಸ್ಪಿಯರ್, ರೈಟ್. ದ ಲಿಥೋ ಮೀನ್ಸ್ ರಾಕ್. ಲಿಥೋ ಅಂದ್ರೇನು? ರಾಕ್. ದಿಸ್ ಲೇಯರ್ ಈಸ್ ವೆರಿ ಥಿಕ್ ಇನ್ ಕಾಂಟಿನೆಂಟ್ಸ್. ಲಿಥೋಸ್ಪಿಯರು ಕಾಂಟಿನೆಂಟ್ಸಲ್ಲಿ ಭಾಳ ದಪ್ಪ ಇರುತ್ತೆ ಆ್ಯಂಡ್ ಕ್ವೈಟ್ ಥಿನ್ ಅಂಡರ್ ದ ಸೀ ಫ್ಲೋರಲ್ಲಿ ತೆಳ್ಳಗಿರುತ್ತೆ. The lithosphere consists of rocks, minerals, soil, etc. It consists of rocks, minerals and soils. ಏನೇನಿರುತ್ತೆ? ರಾಕ್ಸು, ಮಿನರಲ್ಸ್, ಸಾಯಿಲ್ ಇರುತ್ತೆ. ಯಾವುದರಲ್ಲಿ? ಲಿಥೋಸ್ಪಿಯರ್. ಲೈಫ್ ಎಕ್ಸಿಸ್ಟ್ ಆನ್ ದಿಸ್ ಲೇಯರ್ ವಿತ್ ದ ಹೆಲ್ಪ್ ಆಫ್ ಅಟ್ಮಾಸ್ಫಿಯರ್ ಆ್ಯಂಡ್ ಹೈಡ್ರೋಸ್ಫಿಯರ್. ವಿತೌಟ್ ಅಟ್ಮಾಸ್ಫಿಯರ್ ಆ್ಯಂಡ್ ವಿತೌಟ್ ಹೈಡ್ರೋಸ್ಫಿಯರ್ ಆ್ಯಕ್ಚುಲಿ ನೋ ಲೈಫ್ ಎಕ್ಸಿಸ್ಟ್ ಆನ್ ಅರ್ತ್. ಲೆಟ್ಸ್ ಡಿಸ್ಕಸ್ ಹೈಡ್ರೋಸ್ಫಿಯರ್. ಸಿ, ಹೈಡ್ರೋಸ್ಫಿಯರ್ ಅಂದರೆ ದ ಲೇಯರ್ ವಿಚ್ ಹ್ಯಾಸ್ ವಾಟರ್ ಲೈಕ್ ಓಷನ್ಸ್, ರಿವರ್ಸ್, ಅಂಡರ್ಗ್ರೌಂಡ್ ವಾಟರ್, ಎವ್ರಿಥಿಂಗ್. ವಾಟರ್ ಕಂಟೆಂಟ್ ಇರೋದನ್ನು ನಾವು ಹೈಡ್ರೋಸ್ಫಿಯರ್ ಅಂತ ಹೇಳ್ತೀವಿ. ಆ್ಯಂಡ್ ಈವನ್ ಅಟ್ಮಾಸ್ಫಿಯರ್, ಯು ನೋ, ದ ಲೇಯರ್ ವಿಚ್ ಸರೌಂಡ್ಸ್ ದ ಅರ್ತ್ is called atmosphere. Continents are part of lithosphere. ಇಲ್ಲಿ ಕಾಂಟಿನೆಂಟ್ಸ್ ಆರ್ ಪಾರ್ಟ್ ಆಫ್ ಲಿಥೋಸ್ಪಿಯರ್, ವೇರ್ ಅಲ್ಲಿ ಏನಾಗಿರುತ್ತೆ, ಕಾಂಟಿನೆಂಟ್ಸಲ್ಲಿ ಡಿಫ್ರೆಂಟ್ ಫಾರ್ಮ್ ಆಫ್ ಲೈಕ್ ಮೌಂಟೇನ್ಸ್ ಇರುತ್ತೆ, ಪ್ಲಾಟ್ಯೂಸ್, ಪ್ಲೇನ್ಸ್ ಎಕ್ಸೆಟ್ರಾ ಆರ್ ಫೌಂಡ್. ಅಲ್ಲಿ ಬೇರೆ ಬೇರೆ ಥರದನ್ನು ನೋಡ್ತೀರ. ಅರ್ತ್ ಇಂಟೀರಿಯರ್ ಆ್ಯಂಡ್ ಇಟ್ಸ್ ಕಾಂಪೋಸಿಷನ್. ಅರ್ತ್ ಒಳಗಡೆ ಏನೇನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ನೋಡೋಣ. ಡು ಯು ನೋ what is there inside the earth? They are asking question actually. Our planet earth is more than 4.6 billion years old. ಯಾವಾಗ ಫಾರ್ಮ್ ಆಯ್ತಿದೆ? ಆ್ಯಕ್ಚುಲಿ 4.6 billion years ago ಹ್ಯೂಜ್ ಬ್ಲಾಸ್ಟ್ ಇಂದ ಅರ್ತ್ ಫಾರ್ಮ್ ಆಯಿತು. ಸನ್ ಸುತ್ತ 9 ಪ್ಲಾನೆಟ್ ಸುತ್ತಲ್ವ, ಇದರಿಂದಾನೆ. ಆ್ಯಂಡ್ ಸ್ಟಿಲ್ ಇನ್ ದ ಪ್ರೊಸೆಸ್ ಆಫ್ ಚೇಂಜಿಂಗ್. ಅರ್ತ್ ಇನ್ನೂ ಚೇಂಜ್ ಆಗ್ತಾನೇ ಇದೆ. Man is in quest of understanding this change and eager to know more about inside of the earth. Actually ಹ್ಯೂಮನ್ಸ್ಗೆ ಇನ್ನೂ ತಿಳ್ಕೋಬೇಕು, ಕಲಿಬೇಕು ಅನ್ನೋದು ಕಾತುರತೆ ಇರುತ್ತಲ್ವ, ಲೈಕ್ ಅ ಮಿಸ್ಟ್ರಿ. ದ ಅರ್ತ್ ಈಸ್ ಸ್ಟಿಲ್ ಮಿಸ್ಟ್ರಿ ಫಾರ್ ಮ್ಯಾನ್. ವಾಟ್ ಈಸ್ ದೇರ್ ಇನ್ಸೈಡ್ ಆ್ಯಂಡ್ ಯು ವಾಂಟ್ ಟು ಗೆಟ್ ಟು ನೋ ಮೋರ್ ಥಿಂಗ್ಸ್ ಅಬೌಟ್ ಅರ್ತ್. With years of study and research, human beings have been able to get information. By researching, by studying, right, humans have been identified and get information more about the materials inside the earth up to 10 to 12 kilometer. 10 to 12 kilometer ಕೆಳಗಡೆ ಹೋಗ್ತಾ ಅವ್ರಿಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಗೋಯಿಂಗ್ ಬಿಹೈಂಡ್ ದಿಸ್ ಡೆಪ್ತ್ ಈಸ್ ವೆರಿ ಡಿಫಿಕಲ್ಟ್ ಡ್ಯೂ ಟು ಇನ್ಕ್ರೀಸಿಂಗ್ ಆಫ್ ಟೆಂಪರೇಚರ್. ಇನ್ನೂ ಡೀಪಾಗಿ ಹೋಗ್ತಾ ಹೋದಂಗೆಲ್ಲ ಏನಾಗುತ್ತೆ, ಭಾಳ ಡಿಫಿಕಲ್ಟ್ ಆಗುತ್ತೆ. ವೈ? ಬಿಕಾಸ್ ಬೈ ಗೋಯಿಂಗ್ ಡೀಪರ್ ಇನ್ಕ್ರೀಸಸ್ ಆಫ್ ಟೆಂಪರೇಚರ್, ಇಟ್ ಇನ್ಕ್ರೀಸಸ್ ದ ಟೆಂಪರೇಚರ್. ಸಿ, ಕೊಟ್ಟಿದ್ದಾರೆ ಇಲ್ಲಿ 1 degree Celsius ಫಾರ್ ಎವ್ರಿ 32 ಮೀಟರ್. 32 ಮೀಟರ್ ಕೆಳಗಡೆ ಹೋಗ್ತಾ ಹೋದಂಗೆಲ್ಲ 1 degree Celsius ಜಾಸ್ತಿ ಅಂತ ಹೋಗುತ್ತೆ. ಟು ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಅರ್ತ್ ಇಂಟೀರಿಯರ್, ಹ್ಯೂಮನ್ಸ್ ಆರ್ ಡಿಪೆಂಡೆಂಟ್. ನೋಡಿ, ಕ್ಲೀನಾಗಿ ನೋಡ್ಕೊಳ್ರಿ. ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಅರ್ತ್ ಇಂಟೀರಿಯರ್ ಅಂದರೆ ಅರ್ತ್ ಒಳಗಡೆ ಏನೇನಿದೆ ಅಂತ ನೋಡ್ಕೊಳ್ಳೋಕ್ಕೆ ಹ್ಯೂಮನ್ಸ್ ಯಾವ ರೀತಿ ಡಿಪೆಂಡ್ ಆಗಿದ್ದಾರೆ? ದೇ ಆರ್ ಇಂಡೈರೆಕ್ಟ್ಲಿ ಡಿಪೆಂಡೆಂಟ್. ಅಂದರೆ ಇಂಡೈರೆಕ್ಟ್ ಎವಿಡೆನ್ಸ್ ಯಾವ್ಯಾವು? ಸೀಸ್ಮಿಕ್ ವೇವ್ಸ್, ವಾಲ್ಕಾನಿಕ್ ಮೆಟೀರಿಯಲ್ಸ್ ಎಕ್ಸೆಟ್ರಾ. ಇವು ಹೊರಗಡೆ ನಮಗೆ ಗೊತ್ತಾಗೋದ್ರಿಂದ ತಾನೇ ಅರ್ತ್ ಯಾವ ರೀತಿ ಬಿಹೇವ್ ಮಾಡುತ್ತಂತ ಗೊತ್ತಾಗೋದು, ಹೌದಾ? ದ ಅರ್ತ್ ಇಂಟೀರಿಯರ್ ಕಂಪ್ರೈಸಸ್ ವೇರಿಯಸ್ ಮೆಟೀರಿಯಲ್ಸ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಭಾಳಷ್ಟು ಮೆಟೀರಿಯಲ್ಸ್ನ ಅದರೊಳಗಡೆ ಇಟ್ಕೊಂಡಿದೆ. ಯಾವುದು? ಅರ್ತ್.
On the basis of density material, chemical composition and physical state of matter, the earth interior is classified into 3 main layers. ಆ್ಯಕ್ಚುಲಿ ಅರ್ಥ ಒಳಗಡೆ ಭಾಳಷ್ಟು ಇದೆ, ಅದನ್ನೆಲ್ಲದನ್ನು ಸಪ್ರೇಟಾಗಿ ಪಾರ್ಟ್ ಮಾಡೋಕ್ಕಾಗಲ್ವಲ್ವ. ದಟ್ಸ್ ವೈ ಇಟ್ ಹ್ಯಾಸ್ 3 ಮೇನ್ ಲೇಯರ್ಸ್. ದೇ ಆರ್ ಕ್ರಸ್ಟ್, ಮ್ಯಾಂಟಲ್ ಆ್ಯಂಡ್ ಕೋರ್. ದ ಕ್ರಸ್ಟ್ ಈಸ್ ಅಪ್ಪರ್ಮೋಸ್ಟ್ ಲೇಯರ್ ಆಫ್ ಅರ್ತ್. ಫಸ್ಟ್ ನಾವು ಕ್ರಸ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಕ್ರಸ್ಟ್ ಈಸ್ ಅಪ್ಪರ್ಮೋಸ್ಟ್ ಲೇಯರ್ ಆಫ್ ದ ಅರ್ತ್, ರಿಚ್ ಇನ್ ಸಿಲಿಕಾ ಆ್ಯಂಡ್ ಅಲ್ಯೂಮಿನಿಯಂ, ಮೆಗ್ನೀಷಿಯಂ. ಇಲ್ಲಿ ನೋಡಿ ಡಯಾಗ್ರಾಮ್ ಇದೆ. ದ ಕ್ರಸ್ಟ್ ಲೇಯರ್ ವಾಟ್ ಯು ಆರ್ ಗೋಯಿಂಗ್ ಟು ಸಿ, ಇದು 60 ಕಿಲೋಮೀಟರ್ ಡೆಪ್ತ್ ಇರುತ್ತೆ. ಇಟ್ ಹ್ಯಾಸ್ 60 ಕಿಲೋಮೀಟರ್ ಡೆಪ್ತ್ ಡೀಪ್ ಇನ್ಸೈಡ್ ಆ್ಯಂಡ್ ಇಟ್ ಈಸ್ ರಿಚ್ ಇನ್ ಸೈಲ್ ಅಂದರೆ ಸಿಲಿಕಾ ಆ್ಯಂಡ್ ಅಲ್ಯೂಮಿನಿಯಂ, ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಮೆಗ್ನೀಷಿಯಂ. ದಿಸ್ ಜನರಲಿ ನೋನ್ ಆಸ್ ಅ ಲಿಥೋಸ್ಪಿಯರ್. ದ ಡೆಪ್ತ್ ಆಫ್ ದಿಸ್ ಲೇಯರ್ ಅರೌಂಡ್ 60 ಕಿಲೋಮೀಟರ್. ನಾನು ಹೇಳಿದ್ನಲ್ವಾ 60 ಕಿಲೋಮೀಟರ್ ಫ್ರಮ್ ದ ಸರ್ಫೇಸ್. ನೀವು ನಿಂತ್ಕೊಂಡಿರೋ ಜಾಗ ಭೂಮಿ ಇದೆ ಅಲ್ವಾ, ದ ಅರ್ತ್, from that surface to deeper it has a 60 kilometer depth. In the upper part of the crust only lighter materials are found. ಮೇಲೆ upper part layer ಇದೆ ಅಲ್ವಾ, there we will get only lighter, ತೂಕ ಕಮ್ಮಿ ಇರ್ತಕ್ಕಂಥ ಮೆಟೀರಿಯಲ್ಸ್. ಇಟ್ ಈಸ್ ಕಾಲ್ಡ್ ಸೈಲ್. ಸಿ ಹಿಯರ್ ನೋಡಿ, ಸೈಲ್ ಆನ್ ಕಾಂಟಿನೆಂಟಲ್ ಕ್ರಸ್ಟ್, ಆನ್ ಓಷನ್ ಕ್ರಸ್ಟ್ ಸೈಮಾ. ಹಿಯರ್ ಸೈಮಾ ಅಂದರೆ ಸಿಲಿಕಾ ಮೆಗ್ನೀಷಿಯಂ ಎರಡೂ ಇದೆ. ಆ್ಯಕ್ಚುಲಿ ಕಾಂಟಿನೆಂಟಲ್ ಕ್ರಸ್ಟಲ್ಲಿ ಸೈಲ್ ನೋಡ್ತೀರಾ, ಓಷನ್ ಕ್ರಸ್ಟಲ್ಲಿ ಸೈಮಾ. ಲೋಯರ್ ಪಾರ್ಟ್ ಆಫ್ ಕ್ರಸ್ಟ್ ಈಸ್ ರಿಚ್ ಇನ್ ಸಿಲಿಕಾ ಅಂಡ್ ಮೆಗ್ನೀಷಿಯಂ. ಇಟ್ ಈಸ್ ಕಾಲ್ಡ್ ಸೈಮಾ ಆರ್ ಓಷನ್ ಕ್ರಸ್ಟ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಮ್ಯಾಂಟಲ್. ದ ಮ್ಯಾಂಟಲ್ ಈಸ್ ಸೆಕೆಂಡ್ ಮಿಡಲ್ ಲೇಯರ್ ಆಫ್ ದ ಅರ್ತ್. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಮ್ಯಾಂಟಲ್ ಅಂತ ಹೇಳ್ತೀವಿ, ರೈಟ್. ದಿಸ್ ಒನ್ ಈಸ್ ಅಪ್ ಟು 2900 ಕಿಲೋಮೀಟರ್ ಡೆಪ್ತ್. ಇದು ಆಳ ಎಷ್ಟಿದೆ? 2900 ಕಿಲೋಮೀಟರ್. ಇಲ್ಲಿ ಕ್ರಸ್ಟ್ಗೂ ಮತ್ತು ಮ್ಯಾಂಟಲ್ಗೂ ಕನೆಕ್ಷನ್ ಇದೆ ಅಲ್ವಾ, ಇದನ್ನು ನಾವು ಮೊಹೋರ್ವಿಸಿಕ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತೀವಿ. ವಾಟ್ ವಿ ವಿಲ್ ಸೇ ಮೊಹೋರ್ವಿಸಿಕ್ ಡಿಸ್ಕಂಟಿನ್ಯೂಟಿ ಆರ್ ಮೋಹೋ ಅಂತ ಹೇಳ್ತೀವಿ. ಇದನ್ನು ನೋಡೋಕ್ಕಿಂತ ಮುಂಚೆ ಕೆಲವೊಂದು ಟಾಪಿಕ್ನ ತಿಳ್ಕೊಳ್ಳೋಣ. ಸಿಯರ್ ದ ಮೆಟೀರಿಯಲ್ಸ್ ಆರ್ ಇನ್ ಸೆಮಿ ಲಿಕ್ವಿಡ್. ಎಲ್ಲಿ? ಈ ಮ್ಯಾಂಟಲಲ್ಲಿ ಮೆಟೀರಿಯಲ್ಸ್ ಅನ್ನೋವು ಸೆಮಿ ಲಿಕ್ವಿಡ್ ಆಗಿರುತ್ತೆ. ದ ಮೆಟೀರಿಯಲ್ಸ್ ಆರ್ ಇನ್ ಸೆಮಿ ಲಿಕ್ವಿಡ್ ಆರ್ ಪಾರ್ಷಿಯಲಿ ಮೋಲ್ಟನ್ ಸ್ಟೇಟ್ ವಿಚ್ ಈಸ್ ಮ್ಯಾಗ್ಮಾ. ಏನಂತ ಹೇಳ್ತೀವಿ? ಮ್ಯಾಗ್ಮಾ. ವೈ? ಬಿಕಾಸ್ ದೋಸ್ ಆರ್ ಮಾಲ್ಟನ್ ಸ್ಟೇಟ್. ದ ಮ್ಯಾಂಟಲ್ ಈಸ್ ಕಂಪೋಸ್ಡ್ ಆಫ್ ಡೆನ್ಸ್ ಆ್ಯಂಡ್ ರಿಜಿಡ್ ರಾಕ್ಸ್. ಮ್ಯಾಂಟಲ್ ಹೌ ಇಟ್ ಈಸ್ ಕಂಪೋಸ್ಡ್, ಯಾವ ರೀತಿ ಅದನ್ನು ಫಾರ್ಮ್ ಮಾಡ್ಕೊಂಡಿದೆ? ಬೈ ಡೆನ್ಸ್ ಆ್ಯಂಡ್ ರಿಜಿಡ್ ರಾಕ್ಸ್, ಭಾಳ ಸ್ಟ್ರಾಂಗೆಸ್ಟ್, ರೈಟ್, ವಿಚ್ ಹ್ಯಾವ್ ಪ್ರಿಡಾಮಿನೆನ್ಸ್ ಮಿನರಲ್ಸ್. ಡಾಮಿನೇಟೇ ಮಾಡೋಕ್ಕಾಗಲ್ಲ, ಅಷ್ಟೊಂದು ಮಿನರಲ್ಸ್ನ ಹೊಂದಿರುತ್ತೆ. ಇಟ್ ಹ್ಯಾಸ್ ಲೈಕ್ ಮೆಗ್ನೀಷಿಯಮ್, ಐರನ್. ದ ಮ್ಯಾಂಟಲ್ ಹ್ಯಾಸ್ 2 parts. ಎಷ್ಟಿದೆ? 2 parts, ಅಪ್ಪರ್ ಮ್ಯಾಂಟಲ್ ಆ್ಯಂಡ್ ಲೋಯರ್ ಮ್ಯಾಂಟಲ್. ಅಪ್ಪರ್ ಮ್ಯಾಂಟಲ್ ಕ್ಯಾನ್ ಆಲ್ಸೋ ಕಾಲ್ಡ್ ಆಸ್ತನೋಸ್ಪಿಯರ್ ಆ್ಯಂಡ್ ಲೋಯರ್ ಮ್ಯಾಂಟಲ್ ಆಲ್ಸೋ ಈಸ್ ಕಾಲ್ಡ್ ಮೀಸೋಸ್ಪಿಯರ್. ಅಪ್ಪರ್ ಮ್ಯಾಂಟಲಲ್ಲಿ ಆಸ್ತನೋಸ್ಪಿಯರ್ ಪಾರ್ಷಲಿ ಮೋಲ್ಟನ್ ಸ್ಟೇಟ್ ಆಗಿರುತ್ತೆ. ಲೋಯರ್ ಮ್ಯಾಂಟಲಲ್ಲಿ ಇನ್ ಸಾಲಿಡ್ ಸ್ಟೇಟ್, ಆ್ಯಕ್ಚುಲಿ ಸಾಲಿಡ್ ಕಂಡೀಷನ್, ಇದು ಮಾಲ್ಟನ್ ಕಂಡೀಷನ್. ದ ಕಾಂಟ್ಯಾಕ್ಟ್ ಝೋನ್ ಆಫ್ ಕ್ರಸ್ಟ್ ಆ್ಯಂಡ್ ದ ಮ್ಯಾಂಟಲ್ ಈಸ್ ಕಾಲ್ಡ್ ಮೊಹೋರ್ವಿಸಿಕ್. ಆಗಲೇ ಹೇಳಿದ್ನಲ್ವಾ, ಕಾಂಟ್ಯಾಕ್ಟ್ ಬಿಟ್ವೀನ್ ಕ್ರಸ್ಟ್ ಆ್ಯಂಡ್ ಮ್ಯಾಂಟಲ್, ವಿಚ್ ಒನ್ ಇಟ್ ಈಸ್? ಮೊಹೋ. ವೈಲ್ ಬೌಂಡ್ರಿ ದಟ್ separates the mantle from core is called ಗುಟೆನ್ಬರ್ಗ್. ಮತ್ತೆ ಕೆಳಗಡೆ ಹೋದರೆ ಮ್ಯಾಂಟಲ್ಗೂ ಕೋರ್ಗೂ ಮತ್ತೆ ಇನ್ನೊಂದು ಟೈಪ್ ಇದೆ ಅಲ್ವಾ, ಕೋರ್ಗೂ ಸಪ್ರೇಟ್ ಮಾಡುತ್ತೆ. ಅದು ಯಾವುದದು? ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ. ಹಿಯರ್ ದ ರಾಕ್ಸ್ ಆರ್ ಡಿಫ್ರೆಂಟ್ ಇನ್ ಕೆಮಿಕಲ್ ಕಾಂಪೋಸಿಷನ್ ಫ್ರಮ್ ದೋಸ್ ಬಿಲೋ ಆ್ಯಂಡ್ ಎಬೋವ್. ನಾವು ಒಂದಕ್ಕೊಂದು ಲೇಯರ್ ನೋಡ್ತಾ 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 ಹೋದಂಗೆಲ್ಲ ಭಾಳ ಡಿಫ್ರೆಂಟ್ ಇದೆ, ವಿಚ್ ಹ್ಯಾಸ್ ಡಿಫ್ರೆಂಟ್ ಕಂಡೀಷನ್ ಆಲ್ಸೋ, ರೈಟ್. The core, this is the innermost layer of the earth. The core ಅನ್ನೋದೇನು? ಕೋರಲ್ಲಿ ಇನ್ನು 2 types ಇದೆ, outer core and inner core. We will get to know. But here it has innermost layer. ಸೊ ನಮ್ಮ ಅರ್ಥಗೆ ಇದು ಭಾಳ ಡೀಪ್ ಇರುತ್ತೆ. ಎಷ್ಟು ಡೆಪ್ತ್ ಅಂದರೆ 6371 ಕಿಲೋಮೀಟರ್ ಫ್ರಮ್ ದ ಸರ್ಫೇಸ್. ಫ್ರಮ್ ದ ಸರ್ಫೇಸ್
It has 6,371 kilometer, right? The most important materials of the core are nickel and ferrous. ಇಲ್ಲಿ ಯಾವ ಮೆಟಲ್ಸ್ನ ನಾವು ನೋಡ್ತೀವಿ ಜಾಸ್ತಿ ಮೆಟೀರಿಯಲ್ಸ್ನ? ನಿಕಲ್ ಮತ್ತು ಫೆರಸ್. ಸೊ ಇಟ್ ಈಸ್ ನೋನ್ ಆಸ್ ನೈಫ್. ಏನಂತ ಕರಿತೀವಿ? ನೈಫ್. ದ ಕೋರ್ is divided into sub layers. Those layers are outer core and inner core. Outer core is known as molten core, which means where the materials are in liquid and in molten, both ಲಿಕ್ವಿಡ್ ಆಗಿರುತ್ತೆ ಮಾಲ್ಟನ್ ಆಗೂ ಇರುತ್ತೆ. ಮಾಲ್ಟನ್ ಸ್ಟೇಟ್ ಅಂತಂದರೆ ಜಸ್ಟ್ ಸಾಲ್ಟನ್ನ ಒಂದು ಡ್ರಾಪ್ ಆಫ್ ವಾಟರ್ ಹಾಕ್ಬಿಟ್ಟು ಟಚ್ ಮಾಡಿರಿ, ನಿಮಗೆ ಅಂಟಂಟ್ ಸಿಗುತ್ತೆ, ಲೈಕ್ ಸ್ಟಿಕ್ಕಿ ಮಾಲ್ಟನ್, ರೈಟ್? ದ ಇನ್ನರ್ ಕೋರ್ ಈಸ್ ನೋನ್ ಆಸ್ ಸಾಲಿಡ್ ಕೋರ್. ಇನ್ನರ್ ಕೋರ್ನ ನಾವೇನಂತ ಹೇಳ್ತೀವಿ? ಸಾಲಿಡ್ ಕೋರ್.